ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ. ಸೂತಪುತ್ರ ಕರ್ಣ ಕಥೆಯ 33ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 34ನೇ ಅಧ್ಯಾಯವನ್ನು ಶುರು ಮಾಡೋಣ. ದಾರಿಯಲ್ಲಿ ಕೂಡ ಲಲಿತೆ ಸರಿ ತಪ್ಪುಗಳ ಲೆಕ್ಕಾಚಾರ ಮಾಡ್ತಾ ಕೊನೆಗೆ ಇಲ್ಲ, ಇಂದು ನಿರ್ಧಾರ ಸರಿಯಾಗಿದೆ, ಅವಳು ಇಡೀ ಹಾಡಿನ ಬಂಧ ಮುಕ್ತ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬರೀ ತಮ್ಮ ಯೋಗಕ್ಷೇಮ ಸವಲತ್ತುಗಳ ಬಗ್ಗೆ ಯೋಚನೆ ಮಾಡಿದರೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯನೇ ಸಿಗ್ತಾ ಇರಲಿಲ್ಲ. ಲೆಕ್ಕವಿಲ್ಲದಷ್ಟು ಜನ ಶ್ರೀಮಂತರ ಮನೆಯಲ್ಲೇ ಹುಟ್ಟಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿರೋದು ಇತಿಹಾಸದ ಪುಟಗಳಲ್ಲಿ ಅಜರಾಮರ ಆಗಿಲ್ವಾ? ಅದರಲ್ಲಿ ಅಗ್ರಗಣ್ಯರು ನಮ್ಮ ಭಾರತದ ಮೊದಲ ಪ್ರಧಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ಕಲ್ಕತ್ತಾದಲ್ಲಿ ಆಗಿನ ಕಾಲದಲ್ಲೇ ಅವರ ತಂದೆ ಹೆಸರಾಂತ ವಕೀಲರಾಗಿದ್ದವರು. ಇವರನ್ನು ಬ್ರಿಟಿಷರ ಸ್ಕೂಲಿಗೆ ಸೇರಿಸಿದ್ರಂತೆ. ಅಂತ ನಮ್ಮ ನೇತಾಜಿ ಚರಕ ತಿರುಗಿಸೋದ್ರಿಂದ ದೇಶಕ್ಕೆ ಸ್ವಾತಂತ್ರ್ಯ ಬರಲ್ಲ ಅಂತ ಗೃಹಬಂಧನದಲ್ಲಿ ಇಟ್ಟಿದ್ರು. ತಪ್ಪಿಸ್ಕೊಂಡು ಹೋಗಿ ಎಷ್ಟೊಂದು ದೇಶಗಳ ಅಧ್ಯಕ್ಷರನ್ನು ಭೇಟಿ ಮಾಡಿ ಬ್ರಿಟಿಷರ ವಿರುದ್ಧನೇ ಭಾರತೀಯ ಸೇನೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಲಿಲ್ವಾ? ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಅನ್ನೋದನ್ನೇ ಪರಮ ವಾಕ್ಯವನ್ನಾಗಿ ಮಾಡಿಕೊಂಡು ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ ವೀರ ಸೇನಾನಿ ಹುಟ್ಟಿದ ಮಣ್ಣಿದು. ನಾವು ಯಾವತ್ತೂ ಬರೀ ನಮ್ಮ ಹಿತ ಬಯಸಬಾರ್ದು. ಇಂದು ಹೋಗ್ತಾ ಇರೋ ದಾರಿ ಸರಿಯಾಗಿದೆ, ನಾನು ಕೂಡ ಇಂದು ಜೊತೆ ಕೈ ಜೋಡಿಸಬೇಕು. ಯಾವುದೇ ಕ್ಷಣದಲ್ಲೂ ಎಡವಿ ಸತ್ಯನ ಬಾಯ್ಬಿಡಬಾರ್ದು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರೋ ಲಕ್ಷಾಂತರ ವೀರನಾರಿಯರು ರಕ್ತ ಹರಿಸಿದ್ದಾರೆ. ನಮ್ಮ ಈಗಿನ ಹೋರಾಟ ಕೂಡ ಸ್ವಾತಂತ್ರ್ಯಕ್ಕಾಗಿ. ಆದರೆ ಶತ್ರುಗಳು ನಮ್ಮವರೇ ಅಷ್ಟೇ. ಜಾತಿ ಪದ್ಧತಿ ಜೀತ ಪದ್ಧತಿ ನಿರ್ಮೂಲನೆ ಆಗದೆ ಭಾರತ ದೇಶ ಅಭಿವೃದ್ಧಿ ಆಗಲ್ಲ. ಸಂಪತ್ತು ಕೆಲವು ಶ್ರೀಮಂತರ ಬಳಿ ಕ್ರೋಢೀಕೃತವಾಗಿ ಉಳುವವನೇ ಭೂಮಿಯ ಒಡೆಯ ಅಂತೆಲ್ಲ ಅರ್ಥಶಾಸ್ತ್ರ ಸಮಾಜಶಾಸ್ತ್ರದಲ್ಲಿ ಓದಿದ್ರೆ ದೇಶ ಅಭಿವೃದ್ಧಿ ಆಗಲ್ಲ. ಕಾನೂನು ಆಚರಣೆಗೆ ಬರಬೇಕು. ನಮ್ಮ ಕೈಲಾದಷ್ಟು ಅದಕ್ಕೆ ನಾವೇ ಮುನ್ನುಡಿ ಹಾಕೋಣ. ನೇತಾಜಿ ಸುಭಾಷ್ ಚಂದ್ರ ಬೋಸರ ನೆನಪು ಲಲಿತೆಯ ರಕ್ತದ ಕಣಕಣದಲ್ಲೂ ಹೋರಾಡುವ ಹುಮ್ಮಸ್ಸನ್ನು ತಂದುಕೊಟ್ಟಿತ್ತು. ಕೈ ರೋಮಗಳೆಲ್ಲ ನಿಮಿರಿ ನಿಂತವು. ನೇತಾಜಿ, ನೀವೇ ನಮಗೆ ಸ್ಫೂರ್ತಿ, ಶಕ್ತಿ, ನಿಮ್ಮ ಆಶೀರ್ವಾದವಿರಲಿ ಎಂದು ಮನಸ್ಸಿನಲ್ಲೇ ಬೇಡಿಕೊಂಡ್ಳು. ಇತ್ತ ಶ್ರೀನಿವಾಸ ಪೇಟೆಯ ಬೀದಿಗಳಲ್ಲಿ ಚಂದ್ರಹಾಸ ಯಾರಿರಬಹುದೆಂದು ಹುಡುಕಾಡ್ತಾ ಇದ್ದ. 2 ದಿನ ಪ್ರಚಾರ ಮುಗಿಸಿ ಹಾಡಿಗೆ ಹೋಗುವ ಮುನ್ನ ಶ್ರೀನಿವಾಸನ ಕಾಲೇಜಿನ ಬಳಿ ಬಂದರು ತಿರುಮಲೇಗೌಡರು. ಅಪ್ಪಯ್ಯ, ಏನಾದರೂ ಮಾತನಾಡೋದಿತ್ತಾ ಎಂದ ಶ್ರೀನಿವಾಸ. ಹಾಂ, ಮಾತಾಡೋದಿತ್ತು. ಇಂದು ಪ್ರೀತಿ ಮಾಡ್ತಿದ್ದಾಳೆ ಅಂತ ನಿನಗೆ ಹೇಗೆ ಗೊತ್ತಾಯಿತು ಎಂದರು ತಿರುಮಲೇಗೌಡರು. ಅಯ್ಯೋ, ಈಗ ಲಲಿತೆ ವಿಷಯ ಹೇಳಿದ್ರೆ ನಾನು ಸಿಕ್ಬೀಳ್ತೀನಿ. ಅಪ್ಪಯ್ಯಂಗೆ ಯಾಕೆ ಈ ಅನುಮಾನ ಬಂತು ಎಂದುಕೊಂಡು ಅವಳ ಕಾಲೇಜ್ನಲ್ಲಿ ಜೊತೆಲಿ ಓದ್ತಿರೋರ ಕಡೆಯಿಂದ ಎಂದ ಶ್ರೀನಿವಾಸ. ನೀನೇನಾದರೂ ಇಂದು ತಾವ ಈ ವಿಷಯವಾಗಿ ಪ್ರಶ್ನೆ ಮಾಡಿದ್ದೀಯಾ? ಮನೆಯಲ್ಲಿ ಯಾರತ್ರನಾದರೂ ಹೇಳಿದ್ದೀಯಾ ಎಂದರು ಗೌಡರು. ಇಲ್ಲ ಅಪ್ಪಯ್ಯ, ನನಗೆ ಗೊತ್ತಾಗಿದೆ ಅನ್ನೋ ಸಣ್ಣ ಸುಳಿವು ಕೂಡ ಇಂದು ಗೊತ್ತಿಲ್ಲ ಎಂದ ಶ್ರೀನಿವಾಸ. ಹಾಗಾದರೆ ಹೇಳೋದೇ ಬೇಡ, ನೀನು ಸುಮ್ಕೆ ಇದ್ಬಿಡು ಎಂದರು ಗೌಡರು. ಯಾಕಪ್ಪಯ್ಯ ಎಂದ ಶ್ರೀನಿವಾಸ. ಲೋ ಬೆಪ್ಪ, ನಮಗೆ ವಿಷಯ ಗೊತ್ತಾಗಿದೆ ಅಂತ ಅವಳಿಗೆ ಗೊತ್ತಾದರೆ ಓಡೋಗೋ ಅವಕಾಶಗಳಿದ್ದಾವೆ. ನಮಗೆ ಗೊತ್ತೇ ಇಲ್ಲ ಅನ್ನಂಗಿದ್ರೆ ಅವಳು ಸುಮ್ಕಿರ್ತಾಳೆ. ಏಟಾದರೂ ಅವಳು ನಮ್ಮ ಮಗಳು ಕಣ. ಸಿನಿಮಾದಾಗ ತೋರ್ಸಂಗೆ ಯಾರು ಮಾಡ್ತಾರೆ ಅಂತ ಒಡೆದು ಕೋಣೆಲಿ ಕೂಡಾಕಕ್ಕೆಲ್ಲ ಮಾಡಿದ್ರೆ ಅವಳ ಹಠ ಇನ್ನೂ ಹೆಚ್ಚಾಗತ್ತೆ. ಪ್ರೀತಿಯಿಂದ ಗೆಲ್ಲಬೇಕು, ಆ ಕೆಲಸನ ನಾನು ಮಾಡ್ತೀನಿ ಎಂದರು ಗೌಡರು. ಸರಿ ಅಪ್ಪಯ್ಯ ಎಂದ ಶ್ರೀನಿವಾಸ. ಇಬ್ಬರು ಜೊತೆಯಲ್ಲೇ ಮನೆಗೆ ಬಂದರು. ಅಪ್ಪನ ಮುಖ ಕಾಣುತ್ತಲೇ ಇಂದುಮತಿಗೆ ಮೈಯಲ್ಲಿನ ರಕ್ತವೆಲ್ಲ ಮುಖಕ್ಕೆ ಬಂದಷ್ಟು ಕೋಪ ಉಕ್ಕಿ ಬಂದಿತ್ತು. ಆದರೂ ತನ್ನೊಳಗೆ ಸಮಾಧಾನ ತಂದುಕೊಂಡು ಕುಡಿಯಲು ನೀರು ತಂದುಕೊಟ್ಲು. ಭಾಗ್ಯವತಿಗೂ ಕೂಡ ಗೌಡರನ್ನ ಗೌರವದಿಂದ ಕಾಣಲು ಮನಸ್ಸಿಲ್ಲ, ಆದರೆ ತೋರಿಸ್ಕೊಳ್ಳುವಂತಿಲ್ಲ. ಕಾಫಿ ಮಾಡ್ಕೊಂಡು ಬಂದುಕೊಟ್ಟು, ಮುಗಿತಾ ಅಣ್ಣ ಚುನಾವಣೆ ಕೆಲಸಗಳೆಲ್ಲ? ಮುಖದ ಮೇಲೆ ಬಾರದ ನಗು ತಂದುಕೊಂಡು ಕೇಳಿದ್ರು. ಹೌದಮ್ಮ, ಮುಗೀತು, ನಾಳೆ ಹೋಗ್ತೀನಿ ಎಂದರು ಗೌಡರು. ಹಾಲ್ನಲ್ಲಿದ್ದ ಮಷಿನ್ ನೋಡಿ, ಇದ್ಯಾವಾಗ ತಂದೆ ಮಗಳೇ ಎಂದು ಕೇಳಿದರು.
ಇವತ್ತಷ್ಟೇ ತಂದೆ ಅಪ್ಪಯ್ಯ. ಇನ್ನೇನು ಕಾಲೇಜ್ ಮುಗಿಯುತ್ತಲ್ವಾ, ಮನೇಲಿ ಸಮಯ ಕಳೆಯೋಕೆ ಬೇಸರ ಎಂದಳು ಇಂದುಮತಿ. ಸಮಯ ಕಳೆಯೋಕೆ ಅವಳೇ ದಾರಿ ಕಂಡ್ಕೊಂಡಿದ್ದಾಳೆ, ಒಳ್ಳೇದೇ ಆಯಿತು. ಈಗಲೇ ಮಾತಿಗೊಂದು ಪೀಠಿಗೆ ಹಾಕ್ಲಾ ಅಥವಾ ಪರೀಕ್ಷೆ ಮುಗಿಯೋ ಗಂಟ ಬ್ಯಾಡ್ವಾ? ಈಗಲೇ ಹೇಳಿದ್ರೆ ಆಮೇಲೆ ಹೋಗ್ಬಿಟ್ರೆ ಬೇಡ, ಪರೀಕ್ಷೆ ಮುಗೀಲಿ ಎಂದುಕೊಂಡು, ಇನ್ನೂ ಎಷ್ಟು ಪರೀಕ್ಷೆ ಇದ್ದಾವವ್ವ ಎಂದರು. ಇನ್ನ 2 ಅಷ್ಟೇ ಅಪ್ಪಯ್ಯ ಎಂದಳು ಇಂದುಮತಿ. ಚೆನ್ನಾಗಿ ಓದ್ಕೊಂಡು ಬರಿ, ನಾನು ಹಳ್ಳಿಗೆ ಹೋಗಿ ಬರ್ತೀನಿ ಎಂದರು ಗೌಡರು. ಸರಿ ಅಪ್ಪಯ್ಯ, ನಂಗೆ ಓದ್ಕೊಳ್ಳೋದಿದೆ ಎಂದು ಮಾತಿಗೆ ನಿಲ್ಲದೆ ಕೋಣೆಗೆ ಹೋದಳು ಇಂದುಮತಿ. ಗೌಡರು ವಿಶ್ರಾಂತಿಗೆಂದು ಮಗನ ಕೋಣೆಗೆ ಹೋದರು. ಅಡುಗೆ ಆದ ಮೇಲೆ ಕರೆದಾಗ ಬಂದು ಊಟ ಮಾಡಿ ಮಾರನೇ ದಿನ ದಾನೇಶಪ್ಪ ಸಾಹುಕಾರರ ಕಾರಿನಲ್ಲಿಯೇ ಹಾಡಿಗೆ ಹಿಂದಿರುಗಿದ್ರು. ಹಾಡಿಯ ಜನರನ್ನೆಲ್ಲ ಚುನಾವಣೆಗೆ ಕರೆದುಕೊಂಡು ಹೋಗಬೇಕಿತ್ತು. ಹಾಡಿಗೆ ಬಂದಾಗ ರಾತ್ರಿ ಆಗಿದ್ದರಿಂದ ಊಟ ಮುಗಿಸಿ ಮಲಗಿದ್ದವರು ಬೆಳಿಗ್ಗೆ ಹಾಡಿಯ ಜನ ಕೂಲಿಗೆ ಬರುವ ಸಮಯಕ್ಕೆ ಹೊರಬಂದರು. ಕೆಲವು ದಿನಗಳಿಂದ ಗೌಡರು ಇಲ್ಲದಿದ್ದಾಗ ನೆಮ್ಮದಿಯಾಗಿ ಕೂಲಿ ಮಾಡ್ಕೊಂಡು ಹೋಗುತ್ತಿದ್ದ ಹಾಡಿಯ ಜನಕ್ಕೆ ಭೂತ ದರ್ಶನವಾದ ಅನುಭವ, ಸಣ್ಣನೆಯ ನಡುಕ. ಎಲ್ಲರೂ ಆರಾಮಿದ್ದೀರಾ? ನಾನಿಲ್ದಾಗೆ ಕೂಲಿ ಸರಿಯಾಗಿ ಕೊಟ್ಟನ ಚೆನ್ನಯ್ಯ ಎಂದು ಕೇಳಿದರು ಗೌಡರು. ಸಂದಾಕಿದ್ದೀವಿ ಒಡಿಯ, ಹಾಡಿಯ ಜನರೆಲ್ಲ ನಮಸ್ಕರಿಸಿ ಹೇಳಿದ್ರು. ಆ ಸಿಡ್ಲು ಮಾರಿ ಜಾತ್ರೆ ಬ್ಯಾರೆ ಮುಂದಕ್ಕೋಗೈತೆ, ಚುನಾವಣೆ ಬ್ಯಾರೆ ನಾಡಿದ್ದು. ನಾಳಿಕೆ ಎಲ್ರಿಗೂ ಕೂಲಿಗೆ ರಜಾ, ಮಾಂಸದೂಟ ಹಾಕಿಸ್ತೀನಿ, ಚಾಂಬಂತವ ಸೆರೆ ಕೊಡಕ್ಕೂ ಹೇಳ್ತೀನಿ ಎಂದಾಗ ಹಾಡಿಯ ಜನರ ಗುಂಪಿನಲ್ಲಿ ಹರ್ಷೋದ್ಗಾರ ಕೇಳಿಬಂತು. ಮಾಂಸದೂಟ, ಕಂಠಪೂರ್ತಿ ಸೆರೆ, ಅಷ್ಟೇ ಸಾಕಿತ್ತು ಅವರೆಲ್ಲ ಸಂತೃಪ್ತರಾಗಲು. ಇವತ್ತು ಕೂಲಿ ಮುಗಿದ್ಮ್ಯಾಕೆ ತಯಾರಿ ಮಾಡ್ಕೊಳ್ಳಿ, ಚೆನ್ನಯ್ಯ ಜೊತೆಲಿರ್ತಾನೆ ಎಂದು ಗೌಡರು ಚುನಾವಣಾ ಪ್ರಚಾರದಲ್ಲಿ ದಣೆದಿದ್ದರಿಂದ ವಿಶ್ರಾಂತಿಗೆಂದು ಮನೆಯೊಳಗೆ ಹೋದರು. ಗೌಡ ಒಬ್ಬನೇ ಬಂದವನೇ, ಇಂದು ಪರೀಕ್ಷೆ ಮುಗ್ದಿಲ್ವಾ ಇನ್ನು? ಮತ್ತೆ ಹಾಡಿಗೆ ಹೋಗಕ್ಕೆ ಏನೋ ಯೋಜನೆ ಆಗ್ತಿದ್ದೀನಿ ಅಂತಿದ್ಲು, ಅದೇನಾರ ತೆಪ್ಪಾಯ್ತಾ? ಚುನಾವಣೆ ಅಂದ್ರೇನು ಬೆಳ್ಳಿಗೆ ಮಸಿ ಬಳಿಯೋದಾ? ಇಂದು ಇದ್ರ ಬಗ್ಗೆ ಏನು ಹೇಳಲಿಲ್ವಲ್ಲ, ಏನು ಮಾಡೋದು ಈಗ ಎಂದು ಯೋಚಿಸುತ್ತಲೇ ಕೆಲಸಕ್ಕೆ ಹೋದ ಕರ್ಣ. ಹಾಡಿಯ ಜನರಿಗೆಲ್ಲ ಸಂಭ್ರಮವೋ ಸಂಭ್ರಮ, ನಾಳೆ ಮಾಂಸದೂಟ ಎಂದು. ಹೆಂಗಸರೆಲ್ಲ ಆಗಲೇ ಯಾರ್ಯಾರು ಏನೇನು ಕೆಲಸ ಮಾಡಬೇಕೆಂದು ಮಾತನಾಡ್ಕೊಳ್ತಾ ಇದ್ರು. ಗೌಡ ಬಂದಿಲ್ಲ ಅಂತ ಕೂಲಿಗೆ ಬಂದೆ, ಈಗ ಮಧ್ಯದಲ್ಲಿ ಕಣ್ತಪ್ಪಿಸಿ ಹೋಗಕ್ಕೂ ಆಗಲ್ಲ. ಸುಬ್ಬುನ್ನಾದರೂ ಕೇಳಬೇಕಿತ್ತು ಮಸಿ ಒತ್ತದ್ರ ಬಗ್ಗೆ. ಇರಲಿ, ಸಂಜಿಗೆ ಬಿರ್ನೆ ಹೋಗಿ ಕೇಳ್ಕೋಬೇಕು, ಅವರು ಪೇಟೆನಾಗಿದ್ದವರು, ಎಲ್ಲ ತಿಳಿಯುತ್ತೆ ಎಂದುಕೊಂಡ ಕರ್ಣ. ಅದರಂತೆಯೇ ಸಂಜೆ ಕೂಲಿ ನುಚ್ಚನ್ನು ಪಡೆದವನೇ ಮನೆಗೆ ಹೋದವನು ಸ್ವಲ್ಪ ಸಮಯದಲ್ಲೇ ಕಲ್ಯಾಣಿಗೆ ಭೂಮಿ ಕಡೆ ಹೋಗುವುದಾಗಿ ಹೇಳಿದ. ಕಲ್ಯಾಣಿ ಅವಸರವಾಗಿ ಮುದ್ದೆ ಮಾಡಿ ಮಗನಿಗೆ ಬಡಿಸಿ ಗಂಡನಿಗೆ ಬುತ್ತಿ ಕಟ್ಟುತ್ತಾ, ನಾಳಿಗೆ ಮಾಡೋ ಮಾಂಸದೂಟದ ಹತ್ರಕ್ಕೆ ನೀನು ಬಾ ಕುಸೆ, ಇಲ್ಲಾಂದರೆ ಅನುಮಾನ ಬರುತ್ತೆ ಎಂದಳು ಕಲ್ಯಾಣಿ. ಈ ಮಸಿ ಒತ್ತೋದ್ರ ಬಗ್ಗೆ ನಿಂಗೇನಾರ ತಿಳಿದಿದ್ಯಾ? ಇಲ್ಲೂ ಏನೋ ಮಸ್ಲತ್ತಿದೆ ಎಂದ ಕರ್ಣ ಅನುಮಾನಿಸುತ್ತಾ. ಇದ್ರಾಗೂ ಅನುಮಾನವಾ? ನಾವು ಹೋಗ್ದಂಗಿರ್ಲಿ ಅಂತ ಗೌಡ್ರೆ ಕರ್ಕೊಂಡೋಗ್ತಾರೆ ಆಟೆಯ ಎಂದಳು ಕಲ್ಯಾಣಿ. ಇಲ್ಲ, ಬ್ಯಾರೇನೇ ಏನೋ ಐತೆ. ಇಂದು ಹೇಳಿದ್ಲು, ಒಂದಪ್ಪ ನನಗೆ ಗೆಪ್ತಿಗೆ ಬತ್ತಿಲ್ಲ, ಒಯ್ತೀನಲ್ಲ ನಿನ್ನ ಗಂಡಂತಾವ್ ತಿಳ್ಕೊಂಡು ಬತ್ತೀನಿ ಎಂದ ಕರ್ಣ. ಕರ್ಣನ ಕೈ ಮೇಲೆ ಏಟು ಹಾಕಿದ ಕಲ್ಯಾಣಿ, ಲಕ್ಷಣವಾಗಿ ಅಪ್ಪಯ್ಯ ಅನ್ಬಾರ್ದ, ನಿನ್ನ ಗಂಡ ಅಂತೀಯ? ಹಂಗೆ ಆ ಹುಡುಗಿ ಸ್ನೇಹ ಬ್ಯಾಡ ಕಣ್ಕೂಸೆ, ಈಟೊರ್ಸ ಅವ್ರನ್ನ ಕಳ್ಕೊಂಡು ಅನುಭವಿಸಿರೋದೇ ಸಾಕು. ನಿಂಗೇನಾರ ಆದರೆ ನಾನು ಜೀವಂತ ಇರಕ್ಕಿಲ್ಲ, ಗೆಪ್ತಿ ಮಡಿಕ ಎಂದಳು ಕಲ್ಯಾಣಿ ಸೆರಗಿನಿಂದ ಕಣ್ಣು ಮೂಗು ಒರೆಸಿಕೊಳ್ಳುತ್ತಾ. ನಂಗೇನೂ ಆಗಕ್ಕಿಲ್ಲ, ನೀನು ಧೈರ್ಯವಾಗಿರು ಎಂದು ಹೇಳುವ ಸಮಯಕ್ಕೆ ಸರಿಯಾಗಿ ಬಂದ ಗಂಗೆ, ಎಲ್ಲಿಗೆ ಹೊಂಟಿದೆ ಕೂಸಿನ ಸವಾರಿ ಎನ್ನುತ್ತಾ ಬಂದಳು. ಇನ್ನೆಲ್ಲಿಗೆ ಹೋಗ್ತಾನೆ ಆವಿಡಿಯಕ್ಕೆ ಎಂದಳು ಕಲ್ಯಾಣಿ. ಕೈಲಿದ್ದ ಬುತ್ತಿ ನೋಡಿ, ಇದೇನಮ್ಮಿ ಕಲ್ಯಾಣಿ, ಈಟೊಂದು ಬದಲಾಗಿದ್ದೀಯಾ ನೀನು? ಆವಿಡಿಯಕ್ಕೆ ಬುತ್ತಿ ಕಟ್ ಕಳಿಸ್ತಿದ್ದೀಯಾ? ಈಟ್ ಬಿರ್ನೆ ಮುದ್ದೇನೂ ತೊಳಸಿದೀಯಾ ಎಂದಳು ಗಂಗೆ. ಹೊಟ್ಟೆ ಹಸಿತಿದೆ ಅಂದ ಅದಕ್ಕೆ ಮಾಡಿದೆ ಕಣಮ್ಮಿ, ಮಕ್ಕಳೇನು ಮಾಡ್ತಿದ್ರು ಎಂದಳು ಕಲ್ಯಾಣಿ. ಇಬ್ಬರು ಮಾತನಾಡುವಾಗ ಸದ್ದಿಲ್ಲದಂತೆ ಜಾಗ ಖಾಲಿ ಮಾಡಿದ್ದ ಕರ್ಣ. ಆಟ ಆಡ್ತಿದ್ದು, ಇನ್ನೇನು ಮಾಡ್ತಾರೆ, ಗಂಡಸ್ರು ನಿನ್ನೇನು ಮನೆ ಸೇರಲ್ಲ ಇವತ್ತು ಎಂದಳು ಗಂಗೆ. ಕುಡಿದು ಸಾಯ್ಲಿ ಬಿಡಮ್ಮಿ, ಬುದ್ಧಿ ಬರಲ್ಲ ಎಂದ ಕಲ್ಯಾಣಿ. ಕಾಪಿ ಕುಡಿತೀಯಾ ಎಂದು ಕೇಳಿದ್ಲು. ಇದ್ರೆ ಕೊಡಮ್ಮಿ ಒಂದು ಗುಟ್ಕು, ಬೆಲ್ಲ ಖಾಲಿಯಾಗಿತ್ತು, ಕಾಪಿನೇ ಮಾಡಲಿಲ್ಲ. ಹೆಂಗಸ್ರು ಮೆಣಸಿನ್ಕಾಯಿ ಕುಟ್ಟಕ್ಕೆ ಈಗಲೇ ಹೋಗೋಣ ಅಂತ ಮಾತಾಡ್ತಿದ್ರು. ಈಗಲೇ ಯಾಕಮ್ಮಿ, ವತಾರಿಗೆ ಹೋದರೆ ಸಾಕು, ಅಲ್ಲಿಗೆ ಬರಗಂಟ ಬಿಡಲ್ಲ. ನಿಮ್ಮ ಮನೇಲಿದ್ರೆ ಯಾರೂ ಬರಲ್ಲ, ಅದಕ್ಕೆ ಹುಡುಗರಿಗೆ ಆಡ್ಕೊಂತೀರಿ ಅಂತೇಳಿ ಬಂದೆ.
ಎಂದಳು ಗಂಗೆ. ಚಾಪೆ ದಿಬ್ಬು ತಕೊಂಡೋಗಿ ಅಂಗಳದಾಗೆ ಮಕ್ಕಳ್ರಿ ಅನ್ಬೇಕಿತ್ತು ಎಂದಳು ಕಲ್ಯಾಣಿ ತಪ್ಪಲೆ ತಳದಲ್ಲಿ ಉಳಿದಿದ್ದ ಕಾಪಿಯನ್ನು ಅಲ್ಯೂಮಿನಿಯಂ ಲೋಟಕ್ಕೆ ಬಗ್ಗಿಸುತ್ತಾ. ಕರ್ಣ ಬರಲಿಲ್ವೇನವಿ ನಾಳಿಕೆ? ಗಂಗೆ ಕೇಳಿದ್ಲು. ನಂಗೆ ಗೊತ್ತಿಲ್ಲ ಕಣವಿ, ಆ ಕೂಸಿಗೆ ಯಾರು ಹೇಳ್ತಾರೆ, ನನ್ನ ಮ್ಯಾಲೆ ಸಿಡಿತಾನೆ ಏನಾರ ಹೇಳಕ್ಕೋದ್ರೆ ಎಂದಳು ಕಲ್ಯಾಣಿ. ಎಲ್ಲ ಅವನಪ್ಪನಂಗೆ ಅಲ್ವೇನಮ್ಮಿ, ನಾನು ಕರ್ಣನ್ನ ನೋಡ್ದಾಗೆಲ್ಲ ಸುಬ್ಬಣ್ಣನ ಎಪ್ತಿ ಮಾಡ್ಕತೀನಿ ಕಣಮ್ಮಿ. ಅವರು ಹಿಂಗೆ ಅಲ್ವಾ, ನಮ್ಮ ಹಾಡಿ ಉಳ್ಸಕ್ಕೋದ್ರು. ಆದರೆ ನಮ್ಮ ಹಾಡಿ ಜನರ ಹಣೆ ಬರ್ತಿರೋ ಮ್ಯಾಲಿರೋ ಬ್ರಹ್ಮಂಗೆ ಬದಲಾಯಿಸೋಕ್ಕಾಗಲ್ಲ. ಇಲ್ಲಿನ ಬ್ರಹ್ಮನ್ ಎದುರಾಕೊಂಡು ಏನು ಮಾಡೋಕ್ಕಾಗ್ತದೆ, ಎಲ್ಲ ನಾವು ಪಡ್ಕೊಂಡು ಬಂದಿರೋದು. ಜೀವ ಉಳ್ದೈತಲ್ಲ ಅದೇ ನಮ್ಮ ಪುಣ್ಯ ಎಂದಳು ಗಂಗೆ. ಸತ್ಯ ತಿಳಿದಿದ್ದ ಬೆರಳೆಣಿಕೆಯಷ್ಟು ಜನರಲ್ಲಿ ಅವಳು ಕೂಡ ಒಬ್ಳು. ಆದರೆ ಪ್ರಾಣಭಯ ಅವಳ ಬಾಯಿ ಮುಚ್ಚಿಸಿತ್ತು. ಬಿಡು, ಮುಗ್ದೋಗಿರೋದನ್ನ ಏಟ್ ಮಾತಾಡಿದ್ರೂ ಪ್ರಯೋಜನ ಇಲ್ಲ ಎಂದಳು ಕಲ್ಯಾಣಿ ಚಾಪೆಯ ಮೇಲೆ ಅಡ್ಡಾಗುತ್ತಾ. ಗಂಗೆಗೂ ಆಯಾಸವಾಗಿದ್ದರಿಂದ ಸ್ವಲ್ಪ ಹೊತ್ತು ಮಲಗಿಕೊಂಡ್ಳು. ಗೌಡರನ್ನು ಭೇಟಿಯಾಗಲು 4 ಜನ ದಾಂಡಿಗರು ಬಂದು ಅಂಗಳದಲ್ಲಿ ಕಾಯುತ್ತಿದ್ದರು. ಚೆನ್ನಯ್ಯ ಬಂದು ಹೇಳುತ್ತಲೇ ಹೊರಗೆ ಬಂದ ಗೌಡರು ಅವರ ಬಳಿ ಬಂದು, ಏನು ವಿಷಯ, ಇಲ್ಲಿಗಂಟ ಬಂದಿದ್ದೀರಾ ಎಂದರು. ಗೌಡ್ರೆ ಅದು ಎಂದು ಅವರು ಹೇಳಿದ ವಿಷಯವನ್ನು ಕೇಳಿ, ಚೆನ್ನ ನನ್ನ ಕೋವಿ ತಕ್ಕಂಬರಲ್ಲ ಬಿರ್ನೆ ಎಂದು ಅಬ್ಬರಿಸಿದ್ದರು. ಗೌಡರ ಕಣ್ಣುಗಳು ಕೋಪದಿಂದ ಅಗ್ನಿಗೋಳಗಳಂತೆ ಕೆಂಪಾಗಿದ್ವು. ಏನರೋ ಹೇಳ್ತಿದ್ದೀರಾ ಎನ್ನುತ್ತಾ ಗೌಡರು ಬಂದ 4 ಜನರಲ್ಲಿ ಒಬ್ಬನ ಎದೆಗೆ ನೇರವಾಗಿ ಕೋವಿ ಇಟ್ಟಿದ್ರು. ನಿಜ ಗೌಡ್ರೆ, ಅದು ಹೆಂಗೆ ತಪ್ಪಿಸ್ಕೊಂಡ ಗೊತ್ತಿಲ್ಲ. ನಾವು ಸುತ್ತ ಗುಡ್ಡನೆಲ್ಲ ಹುಡುಕಿದ್ವಿ, ಸಿಗಲಿಲ್ಲ. ಅಲ್ಲೊಂದು ಕಡೆ ಮರದ ಕೊಂಬೆಗೆ ಒಂದು ಬಟ್ಟೆ ಸಿಕ್ಕಿ ಹರಿದು ತುಣ್ಣ ನೇತಾಡ್ತಿತ್ತು. ಅಲ್ಲಿ ದೊಡ್ಡ ಪ್ರಪಾತ, ಅಲ್ಲೇ ಬಿದ್ದು ಸತ್ತೋಗಿದ್ದಾನೆ, ಜೀವಂತ ಅಂತೂ ಬದುಕಿಲ್ಲ ಎಂದ ನಾರ್ಮಲಲ್ಲಿ ಒಬ್ಬ ಧೈರ್ಯ ತಂದ್ಕೊಂಡು. ನೀವೇನು ಕತ್ತೆ ಕಾಯ್ತಿದ್ರಾ? ಆ ದಟ್ ಕಾಡಿಗೆ ನೀವು ಕೇಳಿದ್ನೆಲ್ಲ ಕೊಟ್ಟು ಸಾಕ್ತಿದ್ನಲ್ಲ, ಏನಿತ್ತು ಅಂತ ಕಡಿಯೋ ಕೆಲಸ? ಅವನು ಕಾವಲು ಕಾಯೋದು ಬಿಟ್ಟು ಗುಡುಗಿದ್ದರು ಗೌಡರು. ಅವನು ಬದುಕಿಲ್ಲ ಎಂದರೂ ಸಮಾಧಾನ ಇಲ್ಲ. ಇಷ್ಟು ವರ್ಷದಿಂದ ಕಾಯ್ಲಿಲ್ವಾ ಗೌಡ್ರೆ? ಹೆಂಗೆ ತಪ್ಪಿಸ್ಕೊಂಡ ಗೊತ್ತಿಲ್ಲ. ಅವನೊಳಗೆ ಏನು ಶಕ್ತಿ ಇತ್ತಾ? ಕಾಡು ದಾಟಿ ಹೋಗೋ ಅಷ್ಟು ಆದರೂ ಪ್ರಯತ್ನ ಮಾಡೋಕ್ಕೋಗಿ ಪ್ರಪಾತಕ್ಕೆ ಬಿದ್ದು ಸತ್ತಿದ್ದಾನೆ ಎಂದ ಒಬ್ಬ. ಅವನು ಸತ್ತಿದ್ದಾನೆ ಅಂತ ಶವ ನೋಡಿದರೆ ಸಮಾಧಾನ ಆಗೋದು ಗೌಡರು ಹೇಳಿದಾಗ, ಗೌಡ್ರೆ ಪ್ರಪಾತಕ್ಕೆ ಬಿದ್ದಿದ್ದಾನೆ, ಯಾವುದಾದ್ರೂ ಕಾಡು ಪ್ರಾಣಿ ತಿಂದಾಕಿರುತ್ತೆ ಬಿಡಿ ಎಂದು ಇನ್ನೊಬ್ಬ ಹೇಳಿದ್ದಾಗ, 4 ಕಪಾಳಕ್ಕೂ ಬಾರಿಸಿ, ಅವನು ಸಾಯ್ಲಿ ಅಂತಾನ ಇಷ್ಟು ವರ್ಷ ನಿಮಗೆಲ್ಲ ದಂಡ ಕಟ್ಟಿ ಹಾಕಿ ಸಾಕಿದ್ದು. ಅವನಿಂದ ಆಗಬೇಕಿರೋ ಕೆಲಸನ ಮಾಡಿಕೊಡ್ದೆ ಹೋದ. ನಷ್ಟ ನನಗೆ ಗೊತ್ತಾ? ಇಷ್ಟು ವರ್ಷ ಅವನು ಕಾವಲು ಕಾಯೋಕ್ಕೆ ಸುರಿದ ಬಂಡವಾಳ ಎಲ್ಲ ಹೋಯಿತು. ಸಾಯೋನು ಅವತ್ತೇ ಸತ್ತಿದ್ರೆ ನಂಗಾದರೂ ಕೆಲಸ ತಪ್ಪೋದು. ಇಷ್ಟು ವರ್ಷ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾವಲು ಕಾಯಿಸಿ ಈಗ ಸತ್ತಿದ್ದಾನೆ. ಗೌಡರು ಏನೇನೋ ಬಡಬಡಿಸ್ತಾ ಇದ್ರು. ನಾವು ಇಷ್ಟು ವರ್ಷ ಮನೆಯಲ್ಲಿ ಬಾಂಬೆಲಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ಕಾಯ್ತಿದ್ದೀವಿ ಅಲ್ವಾ ಗೌಡ್ರೆ? ಒಬ್ಬ ಮತ್ತೊಮ್ಮೆ ಹೇಳಿದಾಗ ಗೌಡರು 4 ಮುಖ ನೋಡಿದ್ರು. ಇಷ್ಟು ವರ್ಷ ಶ್ರಮ ಹಾಕಿದ್ದಾರೆ ಎಂದುಕೊಂಡು, ಅವನು ಖಂಡಿತ ಸತ್ತಿದಾನ, ಖಾತ್ರಿನಾ ಎಂದರು. ಅನುಮಾನವೇ ಬೇಡ ಗೌಡ್ರೆ, ಅವನು ಸತ್ತಿದ್ದಾನೆ. ಆ ಮನೆ ಏನು ಮಾಡೋದು ಎಂದ ಮತ್ತೊಬ್ಬ. ಇರಲಿ, ಮನೆ ಹಂಗೆಯಾ, ಅವಶ್ಯಕತೆ ಬಿದ್ದಾಗ ಕರಿತೀನಿ ಇರಿ ಎಂದು ಮನೆಯೊಳಗೆ ಹೋಗಿ ಬೀರುವಿನಲ್ಲಿ ಹಣ ತೆಗೆದುಕೊಂಡು ಬಂದು 4 ಕೊಟ್ಟು ಕಳಿಸಿದ್ರು. ಗೌಡರ ಜೋರು ಧ್ವನಿಯಲ್ಲಿ ಮಾತನಾಡ್ತಾ ಇರೋದನ್ನು ಕೇಳಿ ಸತ್ಯವತಿ ಕಿಟಕಿಯಲ್ಲೇ ಎದೆಗೆ ಕೋವಿ ಇಟ್ಟಿದ್ದನ್ನು ನೋಡಿ, ಇದೇನೇ ಕೃಷ್ಣ, ಅಳಿಯಂದ್ರು ಇಷ್ಟು ಕೋಪದಲ್ಲಿ ಯಾರ್ದೋ ಎದೆಗೆ ಕೋವಿ ಇಟ್ಟರು? ಅಂಥ ತಪ್ಪು ಏನು ಮಾಡಿದ್ದಾನೆ ಆ ಮನುಷ್ಯ? ಧ್ವನಿ ಕೇಳ್ತಿತ್ತು ಅಷ್ಟೇ, ಏನು ಮಾತಾಡಿದ್ರು ಗಾಳಿಗೆ ಕೇಳಿಸ್ಲಿಲ್ಲ ಎಂದಾಗ, ಅತ್ತೆ ಇದ್ದಾರೆ ಅಂತನಾದರೂ ಇವ್ರು ಸ್ವಲ್ಪ ಸುಮ್ಮನೆ ಇರಬಾರ್ದಾ? ನನಗಂತೂ ಇವರ ಅಪರಾಧಗಳನ್ನು ಮುಚ್ಚಾಕಿ ಸಾಕಾಗಿದೆ ಎಂದುಕೊಳ್ಳುತ್ತಾ, ಗಂಡಸ್ರ ವ್ಯವಹಾರಗಳು 108 ಇರ್ತಾವಮ್ಮ, ಮನೇಲಿರೋ ಹೆಂಗಸಿಗೆ ನಮ್ಗೆ ಯಾಕೆ ಎಂದರು ಕೃಷ್ಣವೇಣಿ. ಭೇಷ್ ಕಣೆ ಕೃಷ್ಣ, ನನಗೆ ಸಂಸಾರದ ಸೂತ್ರಗಳನ್ನು ಹೇಳ್ಕೊಡೋ ಅಷ್ಟು ಸುಗುಣ ಸಾಧ್ವಿ ನೀನು. ಆದರೂ ಎದೆ ಕೋವಿ ಇಡೋದು ಸುಲಭ ಅಲ್ಲ, ದೊಡ್ಡ ಪ್ರಮಾಣದಲ್ಲೇ ನಷ್ಟ ಆಗಿರಬೇಕು. ಪಾಪ ಕಣೆ ಅಳಿಯಂದ್ರು, ನೀನು ಕೂತ್ ಮಾತಾಡಿ ಸಮಾಧಾನ ಹೇಳು ಎಂದರು ಸತ್ಯವತಿ. ಅಮ್ಮ, ನಾನು ಮಾತಾಡ್ತೀನಿ, ನೀನೇನು ಈ ವಿಷಯವಾಗಿ ಕೇಳೋಕೆ ಹೋಗ್ಬೇಡ, ತಿಳಿತಾ ಎಂದರು ಕೃಷ್ಣವೇಣಿ. ನಿಮಗೆ ಅವ್ವನ ಗೆಳತಿ ಗಂಗೆ ಗೊತ್ತಾ? ಗುಹೆಯ ಬಳಿ ಬರುತ್ತಲೇ ಕರ್ಣ ಕೇಳಿದ. ಗೊತ್ತು, ಯಾಕೆ, ಏನಾಯಿತು? ಸುಬ್ರಜಿತ್ ಕೇಳಿದ. ಏನೂ ಆಗಿಲ್ಲ, ನಾನು ಹೊಂಡ ಸಮಯಕ್ಕೆ ಸರಿಯಾಗಿ ಬಂದ್ಲು, ಅನುಮಾನ ಬರಬಾರ್ದು ಅಂತ ಸ್ವಲ್ಪ ಬಂದೆ, ತಡ ಆಯಿತು. ಇದ್ದು ನಾನು ಹೋಗೋವರೆಗೂ ಗೆಳ್ತೀರು ಮಾತಾಡ್ತಾರೆ ಎಂದ ಕೈಲಿದ್ದ ಬುತ್ತಿ ಕೊಡುತ್ತಾ. ನೀನು ದಿನ ಇನ್ನೂ ಕತ್ಲಾದ್ಮೇಲೆ ಬರ್ತಿದ್ದಲ್ಲ, ಇವತ್ತು ಯಾಕೆ ಬೇಗ ಬಂದಿದ್ದೀಯಾ? ಯಾರೂ ನೋಡಲಿಲ್ವಾ ಎಂದ ಸುಬ್ರಜಿತ್.
ನಿಮ್ಮ ತಾವ ಒಸಿ ಮಾತಾಡೋದಿತ್ತು, ಅದಕ್ಕೆ ಬಂದೆ. ನೀವು ಊಟ ಮಾಡಿ ಆಮ್ಯಾಕೆ ಮಾತಾಡೋಣ ಎಂದ ಕರ್ಣ. ಇಷ್ಟು ಬೇಗ ಹೊಟ್ಟೆ ಹಸ್ದಿಲ್ಲ, ಹೇಳು ಏನು ವಿಷಯ ಎಂದು ಸುಬ್ರಜಿತ್ ಕೇಳಿದರೆ, ಈ ಬೆಳ್ಳಿಗೆ ಮಸಿ ಬಳ್ದು ಚಿತ್ರದ ಮ್ಯಾಕ್ ಮಸಿ ಒತ್ತುತ್ತಾರಲ್ಲ, ಅದ್ರ ಬಗ್ಗೆ ಯೋಳಿ ಎಂದ ಕರ್ಣ. ಸುಬ್ರಜಿತ್ಗೆ ಬೇಗ ಅರ್ಥವಾಗದಿದ್ರೂ ಕರ್ಣ ಬೆರಳು ಚಿತ್ರ ಎಂದಾಗ ಚುನಾವಣೆ ಮತದಾನ ಎಂದು ಅರ್ಥವಾಗಿ, ಅದು ಮತದಾನ, ಚುನಾವಣೆ, ಈ ವಿಷಯ ಯಾಕೀಗ ಎಂದು ಕೇಳಿದ್ದ. ಯಾವಾಗಾದರೂ ಒಂದೊಂದು ಸಲ ಗೌಡ ಅವನ ದುಡ್ಡಲ್ಲೇ ಮಾಂಸದೂಟ ಹಾಕ್ಸಿ ಕಂಠಮಟ್ಟ ಕುಡಿಸಿ ಮೋಟ್ರನ್ನ ಕರ್ಕೊಂಡೋಗಿ ಕಾಗದಾಗ ಒಂದು ಚಿತ್ರ ತೋರಿಸ್ತಾನೆ. ನಾವು ಅಳಿಗೆ ಹೋಗಿ ಅವ್ನು ತೋರಿಸಿರೋ ಚಿತ್ರಕ್ಕೆ ಮಸಿ ಒತ್ತಿ ಬರಬೇಕು. ನಾಡಿದ್ದು ಐತಂತೆ, ಅದಕ್ಕೆ ನಾಳಿಕೆ ಕೂಲಿಗೆ ರಜಾ ಎಂದ ಕರ್ಣ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು